ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಏನನ್ನಾದರೂ ಮಾಡಬೇಕು, ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಬೇಕು, ಆ ಯಶಸ್ಸಿನ ಮೂಲಕ ಹಣವನ್ನು ಗಳಿಸಬೇಕು, ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಏರಬೇಕು, ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಲು ಅಂದುಕೊಳ್ತಾರೆ. ಆದರೆ ಅನೇಕರಿಗೆ ಇದು ಸಾಧ್ಯವಾಗುವುದಿಲ್ಲ. ಆ ಪ್ರಯತ್ನಗಳನ್ನು ಮಾಡಲು ಅನೇಕ ಅಡಚಣೆಗಳು ಬರುತ್ತವೆ. ಹೀಗಿರುವಾಗ ಏನು ಮಾಡಬಹುದು ಅನ್ನೋ ಮಾಹಿತಿ ಇಲ್ಲಿದೆ. ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿರುವಂತಹ ಬಹಳ ಪ್ರಾಚೀನವಾದ ಧಾರ್ಮಿಕ ಅಭ್ಯಾಸ ಎಂದರೆ ಅದು ಕಲಶ ಪೂಜೆ. ಈ ವಿಶೇಷ ಪೂಜೆ ಮಾಡಿದರೆ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆ ನಿವಾರಣೆಯಾಗಿ ಸಮೃದ್ಧಿ ತುಂಬುತ್ತದೆ ಎಂದು ಹಿರಿಯರು ನಂಬುತ್ತಾರೆ. ಕಲಶವನ್ನ ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ. ಕಲಶದಲ್ಲಿ ಲಕ್ಷ್ಮೀ ದೇವಿಯು ಇರುತ್ತಾಳೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ಕಲಶವನ್ನ ಪೂಜಿಸುವುದು ಹೇಗೆ, ಕಲಶದ ಮಹತ್ವವೇನು, ಈ ಪೂಜೆಯನ್ನ ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ನೀವು ಪ್ರತಿದಿನ ತಪ್ಪದೇ ಪೂಜೆ ಮಾಡ್ತಿರಬಹುದು. ಆದರೂ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕಾರಣವಿಲ್ಲದೆ ಅಡೆತಡೆಗಳು ಎದುರಾಗುತ್ತಿದೆಯಾ? ಹಾಗಾದರೆ ಮೊದಲು ನಿಮ್ಮ ದೇವರ ಕೋಣೆಗೆ ಹೋಗಿ ಆ ಕಲಶವನ್ನು ಒಮ್ಮೆ ನೋಡಿ. ಹೌದು, ನಾವು ಕಲಶ ಇಡುವಾಗ ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಅದೃಷ್ಟವನ್ನೇ ಕಟ್ಟಿ ಹಾಕಬಲ್ಲದು. ಆ ತಾಮ್ರದ ಚೊಂಬು ಬರೀ ಪಾತ್ರೆಯಲ್ಲ, ಅದೊಂದು ದೈವಿಕ ಶಕ್ತಿಯನ್ನು ಸೆಳೆಯುವ ಕೇಂದ್ರ. ಇವತ್ತು ನಾನು ಆ ಕಲಶದ ಹಿಂದಿರುವ ರಹಸ್ಯ ಮತ್ತು ಅದರಲ್ಲಿ ಹಾಕಬೇಕಾದ 3 ವಸ್ತುಗಳು ಯಾವುವು ಅಂತ ಹೇಳ್ತೀನಿ. ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಮ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಕಲಶ ಪೂಜೆಯನ್ನು ಯಾಕೆ ಮಾಡಬೇಕು? ನಾವು ಮನೆಯಲ್ಲಿ ಇಡಬಹುದಾದ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅದೇ ಸಮಯದಲ್ಲಿ ಆ ಪ್ರಯತ್ನದ ಮೂಲಕ ಸಂಪತ್ತನ್ನು ಹೆಚ್ಚಿಸಲು ಮಾಡಬಹುದಾದ ಪೂಜೆ ಇದು. ಕಲಶ ಪೂಜೆಯ ಸಂಪತ್ತು ವೃದ್ಧಿಸುವ ಅಂಶವನ್ನು ಹೊಂದಿದೆ. ಕಳಸ ಆರಾಧನೆಯು ಸಾಮಾನ್ಯವಾಗಿ ಲಕ್ಷ್ಮಿಯ ಪೂಜೆಯಾಗಿದೆ. ಆ ಕಲಶದಲ್ಲಿ ಅಷ್ಟಲಕ್ಷ್ಮಿಯು ನೆಲೆಸಿದ್ದಾಳೆಂದು ಹೇಳಲಾಗುತ್ತದೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹ ಪುಣ್ಯ ಕಾರ್ಯವಾದರೂ ಮೊದಲು ಕಲಶವನ್ನು ಹಾಕಿದ ನಂತರವೇ ಮಾಡಲು ಪ್ರಾರಂಭಿಸುತ್ತಾರೆ. ಆ ಮಟ್ಟಿಗೆ ದೈವಿಕ ಶಕ್ತಿ ತುಂಬಿದೆ. ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ತುಂಬಿದ ಕಲಶವನ್ನು ಇಟ್ಟು ಪೂಜಿಸಿದಾಗ ಆ ದೈವಿಕ ಶಕ್ತಿ ನಮ್ಮ ಮನೆಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ದೈವಿಕ ಶಕ್ತಿಯುಳ್ಳ ಕಲಶವನ್ನು ಹೇಗೆ ಇಡಬೇಕೆಂದು ನೋಡೋಣ. ನಮಸ್ಕಾರ ಸ್ನೇಹಿತರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರು, ತಾತಂದಿರು ಯಾವುದೇ ಪೂಜೆ, ಹಬ್ಬ ಅಥವಾ ಶುಭ ಕಾರ್ಯ ಶುರು ಮಾಡುವ ಮುನ್ನ ದೇವರ ಮುಂದೆ ಒಂದು ನೀರು ತುಂಬಿದ ತಾಮ್ರದ ಚೊಂಬು ಇಡ್ತಾ ಇದ್ರು. ಯಾಕೆ ಅಂದರೆ ಅದು ಬರೀ ಸಂಪ್ರದಾಯವ? ಖಂಡಿತ ಅಲ್ಲ. ಬನ್ನಿ, ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದ ಆ ಕಲಶದ ಅಸಲಿ ರಹಸ್ಯವನ್ನು ಇವತ್ತು ಬಿಡಿಸಿ ಹೇಳ್ತೀನಿ. ಮೊದಲಿಗೆ ಆ ಪುಟ್ಟ ಚೊಂಬಿನಲ್ಲಿ ನಾವು ತುಂಬುವ ನೀರಿನ ಬಗ್ಗೆ ನಾವೆಲ್ಲರೂ ಪ್ರತಿದಿನ ಮಾಡುವ ಆ ಅತಿ ದೊಡ್ಡ ತಪ್ಪು ಏನು ಅಂತ ನೋಡೋಣ ಬನ್ನಿ. ನಾವು ಮಾರುಕಟ್ಟೆಯಿಂದ ಎಷ್ಟೇ ಬೆಲೆ ಬಾಳುವ ತಾಮ್ರದ ಅಥವಾ ಬೆಳ್ಳಿಯ ಕಲಶ ತಂದರೂ ಆ ಪಾತ್ರೆಗೆ ಕಳೆ ಬರುವುದು ಯಾವುದರಿಂದ? ಅದೇ ನೀರು. ನಮ್ಮ ಹಿರಿಯರು ನೀರನ್ನು ಬರೀ ನೀರು ಅನ್ನಲಿಲ್ಲ, ಗಂಗಾ ತಾಯಿ ಅಂತ ಕರೀತಿದ್ರು. ಆದರೆ ಇಲ್ಲೇ ನೋಡಿ, ನಾವೆಲ್ಲರೂ ಮಾಡುವ ಅತಿ ದೊಡ್ಡ ತಪ್ಪು. ಎಷ್ಟೋ ಮನೆಗಳಲ್ಲಿ ಹಬ್ಬದ ದಿನ ಭಕ್ತಿಯಿಂದ ಕಲಶ ಇಡ್ತಾರೆ, ಆದರೆ ಆಮೇಲೆ ಅದನ್ನು ಮರೆತೆ ಬಿಡುತ್ತಾರೆ. ವಾರಗಟ್ಟಲೆ, ತಿಂಗಳುಗಟ್ಟಲೆ ಆ ನೀರು ಹಾಗೇ ಇರುತ್ತದೆ, ಒಳಗೆ ಪಾಚಿ ಕಟ್ಟಿರುತ್ತೆ. ಸ್ನೇಹಿತರೆ, ಹಳ್ಳಿಯಲ್ಲಿ ಒಂದು ಮಾತಿದೆ, ಹರಿಯುವ ನೀರು ಶುದ್ಧ, ನಿಂತ ನೀರು ಕೊಳಕು ಅಂತ. ದೇವರ ಕೋಣೆಯಲ್ಲಿ ಹಳೆಯ ನೀರು ಇಟ್ಟರೆ ಮನೆಯ ವಾತಾವರಣವೇ ಕೆಟ್ಟು ಹೋಗುತ್ತದೆ. ನಿಂತ ನೀರು ಮನೆಯಲ್ಲಿ ಜಗಳ, ಆಲಸ್ಯ ಮತ್ತು ನೆಗೆಟಿವ್ ಎನರ್ಜಿಯನ್ನು ತಂದು ಹಾಕುತ್ತದೆ. ಹಾಗಾದರೆ ಸರಿಯಾದ ಕ್ರಮ ಏನು? ತುಂಬ ಸರಳ. ಕನಿಷ್ಠ 3 ದಿನಕ್ಕೊಮ್ಮೆ ಆದರೂ ಆ ಕಲಶದ ನೀರನ್ನು ಬದಲಾಯಿಸಿ. ಆ ಹಳೆಯ ನೀರನ್ನು ಸಿಂಕ್ಗೆ ಚೆಲ್ಲಬೇಡಿ, ಅದು ತೀರ್ಥ. ಅದನ್ನು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ. ಹೊಸ ನೀರು ತುಂಬುವಾಗ ಬಾಯಲ್ಲಿ ಗಂಗೆ ಬಾ, ಕಾವೇರಿ ಬಾ, ತಾಯಿ ಅಂತ ಪ್ರೀತಿಯಿಂದ ಕರೆಯಿರಿ. ನಿಮ್ಮ ಆ ಕರೆಗೆ ಓಗೊಟ್ಟು ಆ ಪುಟ್ಟ ಚೊಂಬಿನಲ್ಲಿ ಪವಿತ್ರ ಶಕ್ತಿಯು ಬಂದು ನೆಲೆಸುತ್ತದೆ. ಆದರೆ ಕೇವಲ ಒಂದು ಪುಟ್ಟ ಪಾತ್ರೆಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಅಸಲಿಗೆ ಈ ಕಲಶದ ಉದಯ ಎಲ್ಲಾಯಿತು? ಬನ್ನಿ, ಪುರಾಣದ ಕಡೆಗೊಮ್ಮೆ ಹೋಗೋಣ. ಈ ಕಲಶದ ಪವರ್ ಏನು ಅಂತ ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಪುರಾಣದ ಕಡೆಗೆ ಒಮ್ಮೆ ತಿರುಗಿ ನೋಡಬೇಕು. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಮುದ್ರ ಮಂಥನ ಮಾಡಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಇದೇ ಸಮುದ್ರ ಕಡಿಯುವಾಗ ಆನೆ ಬಂತು, ಕುದುರೆ ಬಂತು, ಲಕ್ಷ್ಮೀ ದೇವಿಯು ಬಂದು ಇಡೀ ಜಗತ್ತು ಕಾಯುತ್ತಾ ಇದ್ದಿದ್ದು ಯಾವುದಕ್ಕಾಗಿ ಗೊತ್ತಾ? ಹೌದು, ಅದೇ ಅಮೃತಕ್ಕಾಗಿ. ಆ ಕಡಲಿನ ಆಳದಿಂದ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ಧನ್ವಂತರಿ ದೇವರು ಎದ್ದು ಬರ್ತಾರೆ. ಆಗ ಅವರ ಕೈಯಲ್ಲೇನಿತ್ತು ಗಮನಿಸಿದ್ದೀರಾ? ಅವರ
ಅವರ ಕೈಯಲ್ಲಿದ್ದದ್ದು ಒಂದು ಚಿನ್ನದ ಪಾತ್ರೆ. ಹೌದು, ಅದೇ ಈ ಸೃಷ್ಟಿಯ ಮೊಟ್ಟ ಮೊದಲನೇ ಕಲಶ. ಆ ಪಾತ್ರೆಯಲ್ಲಿದ್ದದ್ದು ಬರೀ ನೀರಲ್ಲ, ಅಮೃತ. ಇದನ್ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಿಮ್ಮ ದೇವರ ಕೋಣೆಯಲ್ಲಿ ನೀವು ಇಡುವ ಕಲಶ ಇದೆಯಲ್ಲ, ಅದು ಅದೇ ಅಮೃತ ಕಲಶದ ಸಂಕೇತ. ನೀವು ಭಕ್ತಿಯಿಂದ ಪೂಜೆ ಮಾಡಿದಾಗ ಆ ತಾಮ್ರದ ಚೊಂಬಿನಲ್ಲಿರುವ ನೀರು ಸಾಕ್ಷಾತ್ ಅಮೃತವಾಗಿ ಬದಲಾಗುತ್ತದೆ. ಒಮ್ಮೆ ಯೋಚಿಸಿ, ಅಮೃತವೇ ನಿಮ್ಮ ಮನೆಯಲ್ಲಿರುವಾಗ ಅಲ್ಲಿ ದಾರಿದ್ರ್ಯ ಬರೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದರೆ ಆ ಸಾಮಾನ್ಯ ನೀರು ಅಮೃತವಾಗಲು ಆ ನೀರಿನ ಒಳಗೆ ನಾವು ಏನನ್ನ ಹಾಕಬೇಕು? ಈ 3 ವಸ್ತುಗಳ ರಹಸ್ಯ ಏನು? ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ. ನಮ್ಮ ಹಳ್ಳಿಯ ಕಡೆ ಅಜ್ಜಿ ಅಂದಿರು ಹೇಳ್ತಾ ಇದ್ರು, ಕಲಶಕ್ಕೆ 1 ಕಾಸು ಹಾಕು ಮಗಳೇ ಅಂತ. ನಾವು ತಮಾಷೆಗೆ ಹೇಳ್ತಿದ್ವಿ, ಯಾಕಜ್ಜಿ ದೇವರಿಗೆ ಲಂಚನ ಅಂತ. ಅದಕ್ಕೆ ಅವರು ನಗ್ತಾ ಹೇಳ್ತಿದ್ರು, ಅದು ನಮ್ಮ ಮನೆಗೆ ಬರೋ ಲಕ್ಷ್ಮಿಗೆ ಕೊಡುವ ಆಹ್ವಾನ ಅಂತಿದ್ರು. ಇದರ ಹಿಂದಿರೋ ಅಸಲಿ ರಹಸ್ಯ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ನಾಣ್ಯಗಳು ತಾಮ್ರ ಅಥವಾ ಬೆಳ್ಳಿಯದ್ದಾಗಿರುತ್ತಿದ್ವು. ತಾಮ್ರದ ಪಾತ್ರೆಯಲ್ಲಿ ತಾಮ್ರದ ನಾಣ್ಯ ಮತ್ತು ನೀರು ಸೇರಿದಾಗ ಆ ನೀರು ಸಂಪೂರ್ಣ ಶುದ್ಧವಾಗುತ್ತದೆ. ಅದಕ್ಕೊಂದು ಕಾಂತಿಯ ಶಕ್ತಿ ಬರುತ್ತದೆ. ಅದು ಆರೋಗ್ಯ, ಐಶ್ವರ್ಯಕ್ಕೂ ಒಳ್ಳೆಯದು. ಇವತ್ತೇ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಮನೆಯ ಕಲಶದ ನೀರಿಗೆ ಕೇವಲ 3 ವಸ್ತುಗಳನ್ನು ಹಾಕಿ. 1 ಸ್ವಚ್ಛವಾದ ನಾಣ್ಯ, 2 1 ಅಡಿಕೆ, 3 ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ. ಇವೆಲ್ಲವೂ ಮಂಗಳಕರ ವಸ್ತುಗಳು. ಇವು ನೀರಿನಲ್ಲಿ ಸೇರಿದಾಗ ಅಲ್ಲಿ ಒಂದು ಅದ್ಭುತವಾದ ಸೆಳೆತ ಶುರುವಾಗುತ್ತದೆ. ಈ ಕಾಂತಿಯೇ ನಿಮ್ಮ ಮನೆಗೆ ಹಣ ಮತ್ತು ನೆಮ್ಮದಿಯನ್ನು ಆಕರ್ಷಿಸುವ ರಹಸ್ಯ ಮಾರ್ಗ. ಆದರೆ ಚೊಂಬಿಗೆ ಸಂಪೂರ್ಣ ಕಳೆ ಬರುವುದು ಯಾವುದರಿಂದ? ಆ ಪ್ರಕೃತಿಯ ಕಿರೀಟವನ್ನು ಇಡುವಾಗ ನಾವು ಮಾಡುವ ದೊಡ್ಡ ತಪ್ಪು ಯಾವುದು? ಮುಂದಿನ ರಹಸ್ಯ ಇಲ್ಲಿದೆ ಸ್ನೇಹಿತರೆ. ಕಳಶದ ಮೇಲೆ ತೆಂಗಿನಕಾಯಿಯನ್ನೇ ಯಾಕೆ ಇಡಬೇಕು? ಬೇರೆ ಹಣ್ಣು ಇಡಬಹುದಿತ್ತಲ್ವಾ? ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ನೋಡಿ. ತೆಂಗಿನಕಾಯಿಯನ್ನು ನಮ್ಮಲ್ಲಿ ಕಲ್ಪವೃಕ್ಷದ ಫಲ ಅಂತಾರೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ಹಣ್ಣನ್ನು ಪಕ್ಷಿ, ಪ್ರಾಣಿ ಅಥವಾ ಮನುಷ್ಯರು ಮುಟ್ಟಿರಬಹುದು. ಅದು ಎಂಜಲಾಗಿರಬಹುದು. ಆದರೆ 100 ಅಡಿ ಎತ್ತರದಲ್ಲಿ ಗಟ್ಟಿಯಾದ ಕವಚದ ಒಳಗೆ ಯಾರ ಕಣ್ಣಿಗೂ ಬೀಳದೆ ಯಾವ ಮನುಷ್ಯನೂ ಮುಟ್ಟದ ಅತ್ಯಂತ ಪರಮ ಶುದ್ಧವಾದ ನೀರಿರೋದು ಈ ತೆಂಗಿನಕಾಯಿಯಲ್ಲಿ ಮಾತ್ರ. ಆ ಪ್ರಕೃತಿಯ ಪವಿತ್ರವಾದ ಕೊಡುಗೆಯನ್ನೇ ನಾವು ದೇವರ ಸ್ವರೂಪವಾಗಿ ಪೂಜೆ ಮಾಡೋದು. ಇಲ್ಲಿ ನೀವು ಮಾಡಬಾರದ ತಪ್ಪೇನು? ಕೆಲವರು ಅಂಗಡಿಯಿಂದ ತಂದ ಒಣಗಿದ ನೀರಿಲ್ಲದ ಕಾಯಿಯನ್ನು ಇಡ್ತಾರೆ. ಇನ್ನು ಕೆಲವರು ಜುಟ್ಟಿಲ್ಲದ ಕಾಯಿಯನ್ನು ಇಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾವತ್ತೂ ಒಳಗಡೆ ನೀರಿರುವ ಗಟ್ಟಿಯಾದ ಮತ್ತು ಜುಟ್ಟಿರುವ ಕಾಯಿಯನ್ನೇ ಇಡಬೇಕು. ಆ ಜುಟ್ಟು ಯಾವಾಗ ಮೇಲ್ಮುಖವಾಗಿರಬೇಕು. ಅದೇ ನಮ್ಮ ಮನೆಯ ಆಂಟೆನಾ. ಮತ್ತು ಅದರ ಜೊತೆಗೆ ಜೋಡಿಸುವ ಮಾವಿನ ಎಲೆ. ಆ ಮಾವಿನ ಎಲೆಗೆ ಒಂದು ವಿಶೇಷ ಶಕ್ತಿ ಇದೆ. ಅದು ಬೇಗ ಒಣಗಲ್ಲ, ಸದಾ ಆಮ್ಲಜನಕ ಕೊಡುತ್ತದೆ. ಅದು ನಮ್ಮ ಜೀವನವು ಸದಾ ಹೀಗೆ ಹಸಿರಾಗಿರಲಿ ಅನ್ನೋ ಸಂಕೇತ. ಎಲೆ ಒಣಗಿದ ತಕ್ಷಣ ಬೇರೆ ಹಸಿರು ಎಲೆ ತಂದು ಬದಲಾಯಿಸಿ. ಆದರೆ ದೈವ ಸ್ವರೂಪವಾದ ಆ ಕಲಶವನ್ನು ಎಲ್ಲಿ ಹೇಗೆ ಕೂಡಿಸಬೇಕು? ಅದಕ್ಕೊಂದು ಸಿಂಹಾಸನ ಬೇಡವಾ? ಬನ್ನಿ ಆ ಭದ್ರತೆಯ ಕೋಟೆ ಹೇಗಿರಬೇಕು ಅಂತ ನೋಡೋಣ. ಒಮ್ಮೆ ನೀವೇ ಯೋಚನೆ ಮಾಡಿ, ಮನೆಗೆ ಬಂದ ರಾಜನನ್ನ ಬರೀ ನೆಲದ ಮೇಲೆ ಕೂರಿಸ್ತೀರಾ? ಇಲ್ಲ ಅಲ್ವಾ? ಅವನಿಗೊಂದು ಸಿಂಹಾಸನ ಬೇಕು. ಹಾಗೆಯೇ ದೈವ ಸ್ವರೂಪವಾದ ಕಲಶವನ್ನು ನೇರವಾಗಿ ನೆಲದ ಮೇಲಿಡಬಾರದು. ಒಂದು ತಾಮ್ರದ ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ. ಅಕ್ಕಿ ಅಂದರೆ ಅನ್ನಪೂರ್ಣೇಶ್ವರಿ. ಅವಳು ಜೊತೆಗಿದ್ದಾಗ ಆ ಮನೆಗೆ ಎಂದಿಗೂ ಧಾನ್ಯದ ಕೊರತೆ ಬರುವುದಿಲ್ಲ. ಮತ್ತು ಕೊನೆಯದಾಗಿ, ದೃಷ್ಟಿ ಆಗಬಾರದು ಅಂತ ಕಲಶಕ್ಕೆ ಒಂದು ಕೆಂಪು ದಾರ ಕಟ್ಟಿ. ಈಗ ನಮ್ಮ ಕಲಶ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ಇದೆಲ್ಲದರ ಹಿಂದೆ ಇರುವ ಅಂತಿಮ ಸತ್ಯ ಏನು ಸ್ನೇಹಿತರೆ? ಈಗ ಹೇಳಿ. ಕಲಶ ಎಂದರೆ ಕೇವಲ ಒಂದು ವಸ್ತುನ? ಖಂಡಿತ ಇಲ್ಲ. ಅದು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ ಸೇರಿದ ಒಂದು ಪುಟ್ಟ ಬ್ರಹ್ಮಾಂಡ. ನಮ್ಮ ಹಿರಿಯರು ಹೇಳಿಕೊಟ್ಟ ಈ ಸಂಪ್ರದಾಯ, ಈ ವಿಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಈ ಕತೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಕಳಶಾಯ ನಮಃ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೆ, ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಪವಿತ್ರ ದಿನದಂದು ನಾವು ಮಾಡುವ ಕೆಲವು ಸರಳ ಪರಿಹಾರಗಳು ನಮ್ಮ ಜೀವನವನ್ನು ಶೂನ್ಯದ ಹಂತದಿಂದ ಅತ್ಯುನ್ನತ ಸ್ಥಾಯಿಗೆ ತಲುಪಬಲ್ಲವು. ಆದರೆ ಈ ದಿನದಂದು ಗೊತ್ತಿಲ್ಲದೆ ಮಾಡುವ ಕೆಲವು ತಪ್ಪುಗಳು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಹಾಗಾಗಿ ಈ ದಿನ ನಾವು ಪಾಲಿಸಬೇಕಾದ ಮುಖ್ಯ ನಿಯಮಗಳು ಮತ್ತು ಪರಿಹಾರಗಳು ಏನೇನು ಅನ್ನುವುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಂದುವರಿಯುವುದಕ್ಕೂ ಮುಂಚೆ ಭಕ್ತಿಯ ಸಂಕೇತವಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.
ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋಗೆ ಹೋಗೋಣ. ಈ ದಿನ ಎಷ್ಟೋ ಅಮೃತ ಯೋಗಗಳು ಕೂಡಿ ಬರುತ್ತಿರುವುದರಿಂದ ಈ ಅದ್ಭುತ ಅವಕಾಶಗಳನ್ನು ಯಾವತ್ತೂ ಮಿಸ್ ಮಾಡಿಕೊಳ್ಳಬೇಡಿ. ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಪ್ಪದೇ ತಲೆ ಸ್ನಾನ ಮಾಡಬೇಕು. ಒಂದು ವೇಳೆ ಈ ದಿನ ತಲೆ ಸ್ನಾನ ಮಾಡದಿದ್ದರೆ ದರಿದ್ರ ಬೆಂಬಿಡದೆ ಕಾಡುತ್ತದೆ ಎಂಬ ನಂಬಿಕೆ ಇದೆ. ಮುಂಜಾನೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ತಲೆಯ ಸ್ನಾನ ಮಾಡಿ. ಇದರಿಂದ ನಿಮ್ಮ ಮೇಲಿರುವ ಸಮಸ್ತ ನರದೃಷ್ಟಿ ನಿವಾರಣೆಯಾಗಿ ಒಳ್ಳೆಯ ಆರೋಗ್ಯ ವೃದ್ಧಿಯಾಗುತ್ತದೆ. ಆದರೆ ನೆನಪಿರಲಿ, ಈ ದಿನ ತಲೆಗೆ ಶಾಂಪೂ ಅಥವಾ ಸಾಬೂನು ಹಾಕಿ ತಲೆ ತೊಳೆಯಬಾರದು. ಕೇವಲ ಶುದ್ಧ ನೀರಿನ ಸ್ನಾನಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇದೆ. ಸ್ನಾನದ ನಂತರ ಪೂಜಾ ಗೃಹದಲ್ಲಿರುವ ಶಿವ ಪಾರ್ವತಿಯರ ಫೋಟೋ ಮುಂದೆ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ. ಇದರಿಂದ ನಿಮ್ಮ ಮನದ ಸಂಕಲ್ಪಗಳು ಶೀಘ್ರವಾಗಿ ಈಡೇರುತ್ತವೆ ಮತ್ತು ಅಪಾರ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ನಿಜಕ್ಕೂ ಈ ದಿನ ನಮ್ಮ ಕೋರಿಕೆಗಳನ್ನು ಈಡೇರಿಸುವ ದಿವ್ಯ ದಿನ. ಹಾಗಾಗಿ ಈ ದಿನ ನಿಮ್ಮ ಮನೆ ಹತ್ತಿರವಿರುವ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಭಕ್ತಿಯಿಂದ ಅಭಿಷೇಕ ಮಾಡಿ ಬನ್ನಿ. ಈ ಒಂದು ದಿನ ನೀವು ಮಾಡುವ ಶಿವಾರಾಧನೆ ನಿಮ್ಮ ಸಮಸ್ತ ಕಷ್ಟಗಳನ್ನು ತಕ್ಷಣವೇ ದೂರಗೊಳಿಸಿ ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದನ್ನು ಮಾಡುತ್ತದೆ. ವಿಪರೀತ ಆರೋಗ್ಯ ಸಮಸ್ಯೆಗಳಿಂದ ಬಾಧೆ ಪಡುತ್ತಿರುವವರು ಈ ದಿನ ಶಿವಲಿಂಗಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ. ಶಿವನಿಗೆ ಅತ್ಯಂತ ಪ್ರೀತಿ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಹಾಗಾಗಿ ಈ ದಿನ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಅಖಂಡ ರಾಜಯೋಗ ಹಾಗೂ ಭೋಗ ಭಾಗ್ಯಗಳು ಸಿಗುತ್ತವೆ. ಹಾಗೆಯೇ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ ಸಕಲ ಪಾಪಗಳು ಕರಗಿ ಅದೃಷ್ಟ ಮತ್ತು ಐಶ್ವರ್ಯ ಕೂಡಿ ಬರುತ್ತದೆ. ಶಾಸ್ತ್ರಗಳ ಪ್ರಕಾರ ಪಿತೃದೇವತೆಗಳು ಕಾಗೆಯ ರೂಪದಲ್ಲಿ ನಮ್ಮ ಮನೆಯ ಅಂಗಳಕ್ಕೆ ಬರುತ್ತಾರಂತೆ. ಹಾಗಾಗಿ ಈ ದಿನ ನಿಮ್ಮ ಮನೆಯ ಮುಂದೆ ಕಾಗೆ ಬಂದು ಕೂಗಿದರೆ ನಿಮ್ಮ ಪಿತೃದೇವತೆಗಳೇ ಬಂದಿದ್ದಾರೆ ಅಂತ ಭಾವಿಸಿ ಅವರಿಗೆ ತಪ್ಪದೆ ಅನ್ನ ಅಥವಾ ಆಹಾರವನ್ನು ಇಡಿ. ಇದರಿಂದ ಪಿತೃದೇವತೆಗಳು ತೃಪ್ತರಾಗಿ ತಲೆಮಾರುಗಳವರೆಗೂ ಕರಗದ ಐಶ್ವರ್ಯವನ್ನು ಕರುಣಿಸುತ್ತಾರೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿರುವ ದೃಷ್ಟಿ, ನರದೃಷ್ಟಿ ಅಥವಾ ಬಂಧುಗಳ ಕಣ್ಣೀರು ನಮ್ಮ ಕುಟುಂಬದ ಮೇಲೆ ಬಿದ್ದಾಗ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ. ಇದಕ್ಕೆ ಪರಿಹಾರವಾಗಿ ಈ ಮುಂಜಾನೆಯೇ ಒಂದು ಬೂದುಗುಂಬಳಕಾಯಿಯನ್ನು ತಂದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ. ಇದರಿಂದ ಮನೆಯ ಮೇಲಿರುವ ಸಮಸ್ತ ದೃಷ್ಟಿ ದೋಷವು ತಕ್ಷಣವೇ ನಿವಾರಣೆಯಾಗುತ್ತದೆ. ಒಂದು ವೇಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದಿದ್ದರೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಮೂಟೆ ಕಟ್ಟಿ ಮನೆಯ ಮುಖ್ಯ ದ್ವಾರದ ಮುಂದೆ ತೂಗು ಹಾಕಿ. ಇದರಿಂದ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ. ಹಾಗೆಯೇ ಸಂಜೆ ವೇಳೆ ಮನೆಯ ದೃಷ್ಟಿ ತೆಗೆಯಲು ಕುಂಬಳಕಾಯಿ ಅಥವಾ ಉಪ್ಪನ್ನು ಬಳಸಿದರೆ ಮನೆಯಲ್ಲಿರುವ ದರಿದ್ರ ಲಕ್ಷ್ಮಿ ಹೊರಗೆ ಹೋಗಿ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶಿಸುತ್ತಾಳೆ. ಈ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕಲ್ಲುಪ್ಪಿನಲ್ಲಿ ದೃಷ್ಟಿ ತೆಗೆಸಿಕೊಳ್ಳುವುದು ಬಹಳ ಉತ್ತಮ. ಈ ಪವಿತ್ರ ದಿನದಂದು ನಾವು ಕೆಲವು ತಪ್ಪುಗಳನ್ನು ಖಂಡಿತವಾಗಿ ಮಾಡಬಾರದು. ಈ ದಿನ ಅಪ್ಪಿತಪ್ಪಿಯೂ ಮಾಂಸಾಹಾರ ಸೇವನೆ ಮಾಡಬಾರದು. ಇದರಿಂದ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಇನ್ನು ದಂಪತಿಗಳು ತಪ್ಪದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗೆಯೇ ಈ ದಿನ ಅಕ್ಕಿ, ಬೇಳೆಕಾಳುಗಳು ಮತ್ತು ಗೋಧಿಯನ್ನು ಹೊಸದಾಗಿ ಖರೀದಿಸಬಾರದು. ಈ ದಿನ ಶಿವಾಲಯದ ಬ್ರಾಹ್ಮಣರಿಗೆ ಸ್ವಯಂ ಪಾಕದಾನ ಅಂದರೆ ಅಕ್ಕಿ, ತೊಗರಿಬೇಳೆ, ಬೆಲ್ಲ, ಸೊಪ್ಪು, ತರಕಾರಿಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತದೆ. ಇದು ಮನೆಯಲ್ಲಿ ಧಾನ್ಯದ ಕೊರತೆ ಇಲ್ಲದಂತೆ ಕಾಪಾಡುತ್ತದೆ. ಈ ದಿನ ರಾತ್ರಿ ವೇಳೆ ನಮ್ಮ ಭೂಮಿಯ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ. ಹಾಗಾಗಿ ರಾತ್ರಿ ವೇಳೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬಾರದು. ರಂಗೋಲಿ ಹಾಕಿದರೆ ದುಷ್ಟಶಕ್ತಿಗಳು ಮನೆಯನ್ನು ಆಕರ್ಷಿಸುತ್ತವೆ. ಹಾಗೆಯೇ ರಾತ್ರಿ ಬಟ್ಟೆ ಒಗೆಯುವುದು ಅಥವಾ ಹಸಿ ಬಟ್ಟೆಯನ್ನು ಹೊರಗೆ ಒಣಗಿಸುವುದು ಮಾಡಬೇಡಿ. ಈ ದಿನ ಕಬ್ಬಿಣದ ವಸ್ತುಗಳನ್ನು ಮತ್ತು ಎಣ್ಣೆಯನ್ನು ಖರೀದಿಸಬಾರದು. ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಸದಾ ಕಷ್ಟಗಳು, ಅನಾರೋಗ್ಯ ಇದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ ಅಂತ ಅರ್ಥ. ಹಾಗಾಗಿ ಈ ದಿನ ಮನೆಯನ್ನು ಉಪ್ಪು ನೀರಿನಿಂದ ತೊಳೆದು ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಮನೆಯ ಮುಂಭಾಗದಲ್ಲಿ ಸ್ವಸ್ತಿಕ್ ಗುರುತನ್ನು ಗಂಧದಿಂದ ಬರೆಯಿರಿ. ಪುರಾಣಗಳ ಪ್ರಕಾರ ಮುತ್ತೈದೆಯರು ತಮ್ಮ ಪತಿಯ ದೀರ್ಘಾಯಸ್ಸು ಮತ್ತು ಸುಖಕ್ಕಾಗಿ ಈ ದಿನ ಉಪವಾಸವಿದ್ದರೆ ಬಹಳ ಶ್ರೇಷ್ಠ. ಹಾಗೆಯೇ ಗೋಪೂಜೆಗೆ ಈ ದಿನ ದುಪ್ಪಟ್ಟು ಫಲ ಇರುತ್ತದೆ. ಹಸುವಿಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ನೀಡಿ ನಮಸ್ಕಾರ ಮಾಡಿ. ಅತ್ಯಂತ ಮುಖ್ಯವಾಗಿ ಸಂಜೆ ವೇಳೆ ಮನೆಯ ಮುಂಭಾಗದಲ್ಲಿ 2 ದೀಪಗಳನ್ನು ಹಚ್ಚಿ ಆ ದೀಪದ ಎಣ್ಣೆಯಲ್ಲಿ 2 ಲವಂಗಗಳನ್ನು ಹಾಕಿ. ಇದರಿಂದ ಯಾವುದೇ ಗಾಳಿ, ಧೂಳು, ಕೆಟ್ಟ ಶಕ್ತಿ ಮನೆಯನ್ನು ಪ್ರವೇಶಿಸುವುದಿಲ್ಲ. ಈ ದಿವಸ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ಜಾತಕದ ದೌರ್ಭಾಗ್ಯವನ್ನು ದೂರಗೊಳಿಸುತ್ತದೆ. ಮಹಿಳೆಯರು ಎಡಗಾಲಿಗೆ, ಪುರುಷರು ಬಲಗಾಲಿಗೆ ಕಟ್ಟಿಕೊಳ್ಳಬೇಕು. ಸಣ್ಣ ಮಕ್ಕಳಿದ್ರೆ ಸೊಂಟಕ್ಕೆ ಕಟ್ಟುವುದು ಉತ್ತಮ.
ಸಂಜೆ ತುಳಸಿ ಪೂಜೆಗೆ ಈ ದಿನ ವಿಶೇಷ ಫಲವಿದೆ. ಆದರೆ ನೆನಪಿರಲಿ, ಮಹಿಳೆಯರು ರಾತ್ರಿ ವೇಳೆ ಕೂದಲನ್ನು ಬಿಟ್ಟುಕೊಂಡು ಹೊರಗಡೆ ತಿರುಗಾಡಬಾರದು. ದುಷ್ಟಶಕ್ತಿಗಳ ಪ್ರಭಾವದಿಂದ ಆರೋಗ್ಯ ಕೆಡಬಹುದು. ಹಾಗೆಯೇ ಹೊಸ ಬಟ್ಟೆ ಧರಿಸುವುದು, ಶುಭ ಕಾರ್ಯಗಳು ಮಾಡುವುದು ಮತ್ತು ದೂರ ಪ್ರಯಾಣಗಳನ್ನು ಈ ದಿನ ಮಾಡಲೇಬಾರದು. ಈ ದಿನ ದೂರ ಪ್ರಯಾಣ ಮಾಡಿದರೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಕತ್ತರಿಯಿಂದ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ಮೂಲೆಯಲ್ಲಿ ಈಶ್ವರ ವಾಸವಿರುತ್ತಾರೆ. ಹಾಗಾಗಿ ಒಂದು ಗಾಜಿನ ಬಟ್ಟಲಿನ ತುಂಬ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಿ. ಅಮಾವಾಸ್ಯೆ ಮುಗಿದ ಮಾರನೇ ದಿನ ಅಂದರೆ ಮಂಗಳವಾರ ಆ ಉಪ್ಪನ್ನು ಯಾರೂ ತುಳಿಯದ ಸ್ಥಳದಲ್ಲಿ ಅಥವಾ ನೀರಿನಲ್ಲಿ ವಿಸರ್ಜನೆ ಮಾಡಿ. ಇದರಿಂದ ಧನಾಕರ್ಷಣೆ ಹೆಚ್ಚಿ ಆದಾಯ ದುಪ್ಪಟ್ಟಾಗುತ್ತದೆ. ಈ ಪವಿತ್ರ ದಿನದಂದು ಬಡವರಿಗೆ ಮೊಸರನ್ನ ದಾನ ಮಾಡಿದರೆ ಅನ್ನಪೂರ್ಣೇಶ್ವರಿಯ ಕೃಪೆ ಸಿಗುತ್ತದೆ. ಧನಧಾನ್ಯಗಳಿಗೆ ಕೊರತೆ ಬರುವುದಿಲ್ಲ. ಇನ್ನೊಂದು ಮುಖ್ಯ ವಿಷಯ, ಈ ದಿನ ಯಾರಿಗೂ ಸಾಲ ಕೊಡಬಾರದು ಮತ್ತು ಸಾಲ ಪಡೆಯಬಾರದು. ಮನೆಯಲ್ಲಿರುವ ಉಪ್ಪನ್ನು ಬೇರೆಯವರಿಗೆ ಕೊಡಬಾರದು. ಇದರಿಂದ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ. ಹೊಸ ಬಟ್ಟೆ ಅಥವಾ ಬಂಗಾರ ಖರೀದಿ ಮಾಡಬೇಡಿ. ವ್ಯಾಪಾರಸ್ಥರು ತಮ್ಮ ಅಂಗಡಿಯ ಮುಂದೆ ತಪ್ಪದೆ ನಿಂಬೆಹಣ್ಣು, ಹಸಿಮೆಣಸಿನಕಾಯಿ ಕಟ್ಟಿಕೊಳ್ಳಿ. ಮನೆ ಬದಲಾವಣೆ ಅಥವಾ ಗೃಹ ಪ್ರವೇಶ ಈ ದಿನ ನಿಷಿದ್ಧ. ಅಂತೆಯೇ ನಿಮ್ಮ ಪಿತೃದೇವತೆಗಳಿಗೆ ತರ್ಪಣ ನೀಡಲು ಇದು ಪ್ರಶಸ್ತವಾದ ದಿನ. ಶನಿಯ ಗುರುವಾದ ಶಿವನನ್ನ ಈ ದಿನ ಪೂಜೆ ಮಾಡಿದರೆ, ಸ್ಮರಿಸಿದರೆ 1000 ಪಟ್ಟು ಹೆಚ್ಚು ಪುಣ್ಯ ಫಲದ ಜೊತೆಗೆ ದೇವರ ಬಲ ಹೆಚ್ಚಾಗ್ತಾ ಇರುತ್ತದೆ. ಇಷ್ಟೊಂದು ವಸ್ತುಗಳನ್ನು ನಮ್ಮ ಕೈನಲ್ಲಿ ಕೊಡಲು ಸಾಧ್ಯವಾಗುವುದಿಲ್ಲ ಎಂದರೆ ಒಂದೇ ಒಂದು ಬಿಲ್ವ ಎಲೆಯನ್ನಾದರೂ ಶಿವನಿಗೆ ಸಂಕಲ್ಪ ಮಾಡಿ ಅರ್ಪಿಸಿದರೆ ಅಷ್ಟೇ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಬ್ಬರೂ ದಾನ ಧರ್ಮದ ಜೊತೆಗೆ ಶನಿ ಪರಿಹಾರಗಳೊಂದಿಗೆ ಈ ವಿಶೇಷ ಪರಿಹಾರವನ್ನು ಮಾಡಿ ನೋಡಿ. 13 ವರ್ಷಗಳ ನಂತರ ಬರುತ್ತಿರುವ ಅಪರೂಪದ ದಿನ ಇದಾಗಿರುವುದರಿಂದ ಬಡತನ ದೂರವಾಗುತ್ತದೆ. ಕೋಪದಲ್ಲಿರುವ ಶನಿ ತಣ್ಣಗಾಗಿ ನಿಮ್ಮ ಮೇಲೆ ಕೃಪಾದೃಷ್ಟಿಯನ್ನು ತೋರಿಸುತ್ತಾನೆ. ಕರ್ಮಗಳ ಹೊರೆಯನ್ನು ಕಡಿಮೆ ಮಾಡುತ್ತಾನೆ. ಇನ್ನು ಎರಡನೆಯದಾಗಿ, ಶನಿ ಅಮಾವಾಸ್ಯೆಯ ದಿನ ಲಲಿತಾದೇವಿಯ ಆರಾಧನೆ ಮಾಡಿದರೆ ವರ್ಷ ಪೂರ್ತಿ ಲಲಿತಾದೇವಿಯ ರಕ್ಷಣೆ ನಿಮ್ಮ ಮನೆಗೆ ಸಿಗುತ್ತದೆ. ಅದು ಕೂಡ ಹೇಗೆ ಮಾಡಬೇಕು? ವೀಳ್ಯದೆಲೆ, ಸೋಂಪು, ಸುಣ್ಣ, ಅಡಿಕೆ ಇವಿಷ್ಟನ್ನು ಕುಟ್ಟಿ ಮತ್ತೊಂದು ವೀಳ್ಯದೆಲೆಯ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಅಮ್ಮನವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಜೊತೆಗೆ ಒಂದು ಗಾಜಿನ ಲೋಟದಲ್ಲಿ 3/4 ಭಾಗ ನೀರನ್ನು ತುಂಬಿಸಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ದೀಪದ ಬತ್ತಿಗಳನ್ನು ಇಟ್ಟು ದೀಪ ಬೆಳಗಿಸಬೇಕು. ಇದನ್ನು ಜಲದೀಪ ಅಥವಾ ಜಲ ಆರತಿ ಎನ್ನುತ್ತಾರೆ. ಈ ಜಲದೀಪವನ್ನು ನಾಳೆ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಬೆಳಗಿಸಿದರೆ ಲಲಿತಾದೇವಿಯು ಗೆಜ್ಜೆ ಶಬ್ದವನ್ನು ಮಾಡುತ್ತಾ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಕಷ್ಟ ಎಂದ ಶಬ್ದ ನಿಮ್ಮ ಮನೆಯಲ್ಲಿ ಇರದಂತೆ ವರ್ಷ ಪೂರ್ತಿ ನಿಮ್ಮನ್ನು ದೇವಿ ರಕ್ಷಿಸುತ್ತಾಳೆ. ಹಣದ ಕಷ್ಟ, ಆರೋಗ್ಯದ ಕಷ್ಟ, ಸಾಲಬಾಧೆ, ವ್ಯವಹಾರ ನಷ್ಟ, ವಿದ್ಯಾ ಪ್ರಗತಿ, ಸತಿಪತಿ ಕಲಹ ಅದೇನೇ ಇರಲಿ, ದೇವಿಗೆ ಸಂಬಂಧಿಸಿದ ಈ ಒಂದು ಪರಿಹಾರವನ್ನು ತಪ್ಪದೇ ಮಾಡಿ ನೋಡಿ. ಜೀವನ ಬಂಗಾರದಂತೆ ಬದಲಾಗ್ತಾ ಹೋಗುತ್ತೆ. ಈ ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲಿಸಿ ಸಾಕ್ಷಾತ್ ಪರಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರಿಬೇಡಿ. ಧನ್ಯವಾದಗಳು.